ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ನೀರು ದೋಸೆ ಸ್ವೀಟ್ ಕೋಕೋನಟ್ ಮಿಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಅಕ್ಕಿಯನ್ನು ಓವರ್ನೈಟ್ ನೆನೆಸಿಡಬೇಕು. ನಂತರ ಬೆಳಿಗ್ಗೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಹಾಕೋಬೇಕು. ಇದು ನೈಸ್ ಆಗಿರಬೇಕು, ತರಿಯಾಗಿ ಇರಬಾರ್ದು. ತರಿಯಾಗಿದ್ದರೆ ದೋಸೆ ಏಳೋದಿಲ್ಲ. ನಂತರ ಮಿಕ್ಸಿ ತೊಳೆದ ಜಾರಿದ ನೀರನ್ನು ಕೂಡ ಹಾಕ್ಬೋದು. ಇದರ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಇರಬೇಕು. ನೀವು ನೋಡ್ಬೋದು, ಈ ಥರ ತೆಳ್ಳಗಿರಬೇಕು, ಇಲ್ಲಾದರೆ ಇದು ದೋಸೆ ಚೆನ್ನಾಗಿ ಏಳೋದಿಲ್ಲ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಕಬ್ಬಿಣದ ತವ ತಗೊಂಡು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕೋಬೇಕು. ಚೆನ್ನಾಗಿ ಹಚ್ಚಿಬಿಟ್ಟು ಅದಕ್ಕೆ ದೋಸೆಯನ್ನು ತೆಳ್ಳಗೆ ಹಾಕೋಬೇಕು. ನೋಡ್ಬೋದು ಎಷ್ಟು ತೆಳ್ಳಗಿದೆ. ಈ ದೋಸೆ ತುಂಬ ತೆಳ್ಳಗೆ ಸಾಫ್ಟಾಗಿ ಇರುತ್ತೆ, ರುಚಿಯಾಗೂ ಇರುತ್ತೆ. ನಂತರ ಮುಚ್ಚಳ ಬಿಟ್ಟು ಬೇಯಿಸಬೇಕು. ಇದಕ್ಕೆ 1 ನಿಮಿಷ ಸಾಕಾಗುತ್ತೆ ಬೇಯೋಕ್ಕೆ. ನಂತರ ಪುನಃ ಇನ್ನೊಂದು ದೋಸೆ ಹೀಗೆ ಹಾಕಬೇಕು. ಇದೇ ತರಹ ದೋಸೆಯನ್ನು ರೆಡಿ ಮಾಡಿ ಇಟ್ಕೋಬೋದು. ತುಂಬ ತೆಳ್ಳಗೆ ಬರುತ್ತೆ, ಇದು ತೂತಾಗಿ ಇರುತ್ತೆ. ಸೊ ಇದೇ ಥರ ದೋಸೆನ ಹಾಕ್ಕೊಬಿಟ್ಟು ರೆಡಿಯಾಗಿರ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಸ್ವೀಟ್ ಕೋಕೋನಟ್ ಮಿಕ್ಸನ್ನು ಮಾಡ್ತಿದ್ದೀನಿ. ಇದಕ್ಕೆ ಚಟ್ನಿ, ನಾನ್ ವೆಜ್ ಪಲ್ಯ ಎಲ್ಲನೂ ಚೆನ್ನಾಗಾಗುತ್ತೆ. ಆದರೆ ಒಮ್ಮೊಮ್ಮೆ ನಮಗೆ ಬೋರ್ ಆದಾಗ ಈ ತರಹ ಸ್ವೀಟ್ ಕೋಕೋನಟ್ ಮಿಕ್ಸನ್ನು ಮಾಡ್ಕೋಬೋದು. ಇದಕ್ಕೆ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪೌಡರನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲನೂ ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕಾಂಬಿನೇಷನ್ ಕೂಡ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.